ಈ ಭೂಲೋಕದಲ್ಲಿ ಇದ್ದಿದ್ದು ಬೇಜಾರಾಗಿ ನಾನು ಚಂದ್ರಲೋಕಕ್ಕೆ ಹೋಗೋಣ ಅಂತ ಮೀಶೋದಲ್ಲಿ ಒಂದು 3 ರಾಕೆಟ್ ನ ಆರ್ಡರ್ ಮಾಡಿ ತರಿಸಿದೀನಿ. 1 ರಾಕೆಟ್ ಓಡಿಸ್ಲಿಕ್ಕೆ ನಾನಿದ್ದೀನಿ, 2 ರಾಕೆಟ್ ಓಡಿಸ್ಲಿಕ್ಕೆ ಡ್ರೈವರ್ ಬೇಕು. ಯಾರತ್ತನಾದ್ರೂ DL ಹೆಲ್ಮೆಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಅವ್ರು ನನಗೆ DM ಮಾಡ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದು ಬೆಳಗ್ಗೆ ಎದ್ದು ಪಟಪಟ ಅಂತ ರೆಡಿ ಆಗಿ ರೂಮಿಗೆ ಬಾ ಹೇಳಿ ಬೈಕ್ ಹತ್ಕೊಂಡು ಶಿಸ್ತು ನಮ್ಮ ನಡೆ ಟೈಟಾನಿಕ್ ಕಡೆ ಅಂತ ಟೈಟಾನಿಕ್ ಹತ್ರ ಬಂದು ಅಲ್ಲೊಂದ್ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹೆವಿ ಬಿಸಿಲಿದ್ದ ಕಾರಣ ಕಬ್ನಾಲ್ ಕುಡಿಯೋಣಂತ ಕಬ್ನಾಲ್ ಕುಡಿದು ಅಲ್ಲಿಂದ ನನ್ನ ಫ್ರೆಂಡ್ ರೂಮ್ ಹತ್ರ ಹೊರಟೆ. ಆಮೇಲೆ ಅಲ್ಲಿಂದ ನಮ್ ಸೂಪರ್ ಸ್ಟಾರ್ ರಜನಿಕಾಂತ್ ಕರ್ಕೊಂಡು ಅವ್ನ ರೂಮಿಗೆ ಬಾ ಹೇಳಿ ನಾವು ನೆಕ್ಸ್ಟ್ ಹೊರಟಿದ್ದು ಎಲ್ಲಿಗಪ್ಪ ಅಂದ್ರೆ SRK ಅಕಾಡೆಮಿ ಹತ್ರ. ಅಲ್ಲೊಂದ್ ಸ್ವಲ್ಪ ಕೆಲಸ ಇತ್ತು ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಅವನ್ನ ರೂಮಿಗೆ ಬಿಟ್ಟು ಅಲ್ಲಿಂದ ನಾನು ನಮ್ಮ ರೂಮಿಗೆ ಹೋಗ್ಬೇಕಾದ್ರೆ ನನಗೆ ಅರ್ಧ ದಾರಿಗೆ ನನ್ನ ಫ್ಯಾನ್ ಸಿಕ್ಕಿರು. ಮತ್ತೆ ಇತ್ತೀಚೆಗಂತೂ ನಾನು ಎಲ್ಲೋದ್ರೂ ನನ್ನ ಫಾಲೋವರ್ ಸಿಗ್ತಿದ್ದಾರೆ. ನನಗಂತೂ ಹೆವಿ ಖುಷಿ ಆಗ್ತೈತೆ. ಅವ್ರು ಸಿಕ್ಕಿ ನನಗೆ ಮಾತಾಡ್ಸಿ ಬ್ರೋ ನಿಮ್ ವಿಡಿಯೋಸ್ ಎಲ್ಲ ಚೆನ್ನಾಗೈತೆ ಅಂದಾಗ ನನಗಂತೂ ಹೆವಿ ಖುಷಿ ಆಗುತ್ತೆ. ಅಲ್ಲಿಂದ ನನ್ನ ರೂಮ್ ಹತ್ರ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಅಲ್ಲಿಂದ ಎದ್ದು ಶಿಸ್ತು ಮತ್ತೆ ಅಭಿ ರೂಮ್ ಹತ್ರ ಬಂದು ಅವ್ನ್ ಕರ್ಕೊಂಡು BIT ಹತ್ರ ಬಂದೆ. ಯಾಕಪ್ಪ ಅಂದ್ರೆ ಕಟಿಂಗ್ ಮಾಡಿಸ್ಕೋಬೇಕಿತ್ತು ಅಂತ ಕಟಿಂಗ್ ಮಾಡಿಸ್ಕೊಂಡು ಅಭಿನ ರೂಮಿಗೆ ಬಿಟ್ಟು ನಮ್ಮ ರೂಮ್ ಹತ್ರ ಬಂದು ಮಲ್ಕೊಂಡೆ. ಆಮೇಲೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಬ್ಲಾಗ್. ನಾನು ಬೆಳಗ್ಗೆ ಎದ್ದು ರೆಡಿ ಆಗಿ ರೂಮಿಗೆ ಬಾ ಹೇಳಿ ನಮ್ಮ ನಡೆ GM ಯೂನಿವರ್ಸಿಟಿ ಕಡೆ ಅಂತ ಕಾಲೇಜ್ ಹತ್ರ ಬಂದ್ವಿ. ಕಾಲೇಜ್ ಹತ್ರ ಯಾಕೆ ಬಂದ್ವಪ್ಪ ಅಂದ್ರೆ ಇವತ್ತು ನಮ್ಮ ಕಾಲೇಜ್ ಓಪನ್ ಡೇ ನಡೀತಿತ್ತು. ಮತ್ತೆ ಯಾರ್ಯಾರು ಏನೇನ್ ಪ್ರಾಜೆಕ್ಟ್ ಮಾಡಿದ್ರು ಅದನ್ನೆಲ್ಲ ಪ್ರೆಸೆಂಟ್ ಮಾಡ್ತಿದ್ರು ಇವತ್ತು. ಮತ್ತೆ ಇವ್ರ ಪ್ರಾಜೆಕ್ಟ್ ಏನಪ್ಪಾ ಅಂದ್ರೆ ಈಗ ಯಾವ್ದಾದ್ರು ಒಂದು ಹುಡುಗಿ ಕಿಡ್ನಾಪ್ ಆದ್ರೆ ಇವ್ರದ್ದು IoT ಬೇಸ್ಡ್ ಪ್ರಾಜೆಕ್ಟ್ ಯಾವ ತರ ವರ್ಕ್ ಆಗುತ್ತಪ್ಪ ಅಂದ್ರೆ IoT ಕಾಂಪೋನೆಂಟ್ ಇರುತ್ತಂತೆ. ಅದನ್ನ 2 ಸಲ ಪ್ರೆಸ್ ಮಾಡ್ರೆ ಅವ್ರ ಮನೆಯವ್ರಿಗೆ ಇವ್ರ ಲೈವ್ ಲೊಕೇಶನ್ ಮತ್ತೆ ಇವ್ರ ಈ ತರ ಪ್ರಾಬ್ಲಮ್ ಅಲ್ಲಿ ಇದಾರೆ ಅಂತ ಒಂದು ಮೆಸೇಜ್ ಹೋಗುತ್ತಂತೆ. ನೀವು ಹುಡುಗಿರ್ ನೋಡಕ್ ಮಾತ್ರ ಹೀಗಿರ್ತೀರಾ, ತಿಂದ್ರೆ ಹಂಡೇನೆ ತಿಂತೀರಾ ನಮ್ಮ ಅಪ್ಪ. ಆಮೇಲೆ ಓಪನ್ ಡೇಗೆ ಯಾರ್ಯಾರು ಏನೇನ್ ಪ್ರಾಜೆಕ್ಟ್ ತಂದಿದ್ರು ಅದ್ರ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿಸ್ಕೊಂಡು ಮುಂದೆ ಬಂದ್ರೆ ಇಲ್ಲೊಂದು 3 ರಾಕೆಟ್ ಸಿಕ್ಕಿದ್ವು. ಈ ರಾಕೆಟ್ ಏನಕ್ಕಪ್ಪ ಅಂದ್ರೆ GM ಯೂನಿವರ್ಸಿಟಿ ಹುಡುಗರು ಬಸ್ಸಲ್ಲಿ ಓಡಾಡಿ ಬೇಜಾರಾಗಿದಾರಲ್ಲ, ಅದಕ್ಕೆ ದಾವಣಗೆರೆಯಲ್ಲಿ ಲೋಕಲ್ ಅಲ್ಲಿ ಓಡಾಡ್ಲಿಕ್ಕೆ ಇವನ್ನ 3 ರಾಕೆಟ್ ತಂದಿದ್ದಾರೆ. ನಾವು GM ಯೂನಿವರ್ಸಿಟಿ ಅಂತ ರಾಕೆಟ್ ಬಿಡ್ತಿದೀವಿ. ಇದು ಭಾರತೀಯ ಹೋಗುತ್ತೆ, ಮತ್ತೆ ಇದು BIT GM ಯೂನಿವರ್ಸಿಟಿ ಹೋಗುತ್ತೆ. ಮತ್ತೆ ಇದು ಹಾವೇರಿ ಸೈಡ್ ಬೆಂಗಳೂರು ಸೈಡ್ ಯಾರೋ ಅಂತಿರಲ್ಲ ಅವ್ರ ಸೈಡ್ ಹೋಗ್ಬೇಕು ರಾಕೆಟ್. ನಾವು 3 GM ಯೂನಿವರ್ಸಿಟಿ ಇಂದ ಕೊಡ್ತೀನಿ ನೋಡ್ರಿ. ಆಮೇಲೆ ಅಲ್ಲಿಂದ ಓಪನ್ ಡೇ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ರೆ ನಮ್ಮ ಜೂನಿಯರ್ ಕಾರ್ ತಂದಿದ್ದ. ನಾನು ಬಹಳ ದಿನ ಆಗಿತ್ತು ಕಾರ್ ಓಡಿಸಿರ್ಲಿಲ್ಲ ಅಂತ ಅವನ ಹತ್ರ ಒಂದು ರೌಂಡ್ ಕಾರ್ ಓಡಿಸ್ತೀವಿ ಕೊಡ ಅಂತ ಇಸ್ಕೊಂಡು ಇಡೀ GM ಯೂನಿವರ್ಸಿಟಿ ಎಲ್ಲ ಒಂದು ರೌಂಡ್ ಹಾಕೊಂಬಂದ್ವಿ ಅವ್ನ ಕಾರಲ್ಲಿ. ಮತ್ತೆ ಕಾರ್ ಯಾರ್ದಪ್ಪ ಅಂದ್ರೆ ಇವ್ನ್ ನಮಗೆ ಕಾರ್ ಕೊಟ್ಟಿದ್ಕೆ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಅವನಿಗೆ ಬಾ ಹೇಳಿ ಅಲ್ಲಿಂದ ನಾನು ಒಂಚೂರು ಮೀಟಿಂಗ್ ಇತ್ತು ಇವತ್ತು, ಯಾವ್ದೋ ಒಂದು ಪ್ರಮೋಷನ್ ಮಾಡ್ಬೇಕಿತ್ತು ಕಾಲೇಜಿಂದ. ಅದನ್ನೆಲ್ಲ ಮಾತಾಡ್ಕೊಂಡು ಕಾಲೇಜಿಗೆ ಬಾ ಹೇಳಿ ನಾನು ಹೊರಗೆ ಬಂದ್ವಿ. ಹೊರಗೆ ಬಂದು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಎಲ್ಲಿಗಪ್ಪ ಅಂದ್ರೆ ರೂಮ್ ಹತ್ರ ಬಂದು ಹೆಲ್ಮೆಟ್ ತಗೊಂಡು ಸಿಟಿ ಒಳಗೆ ಸ್ವಲ್ಪ ಕೆಲಸ ಇತ್ತು. ಏನಪ್ಪಾ ಅಂದ್ರೆ ಇವತ್ತೊಂದು ಪ್ರಮೋಷನ್ ಇತ್ತು, ಅದನ್ನ ಮಾಡೋಣ ಅಂತ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಪ್ರಮೋಷನ್ ಮುಗಿಸ್ಕೊಂಡು ವಾಪಸ್ ಬರ್ತಾ ದಾರಿಯಲ್ಲಿ ಹೆವಿ ಬಿಸ್ಲಿತ್ತು. ಅದಕ್ಕೆ ನಾನು 2 ಲೋಟ ಕಬ್ನೆಲ್ಲ ಸೊರ್ಸೋರ್ ಅಂತ ಕುಡಿದು ಅಲ್ಲಿಂದ ರೂಮ್ ಹತ್ರ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.